ನಮಸ್ತೆ ಎಲ್ರಿಗೂ. ಹಾಗೆ ಇವತ್ತಿನ ವಿಡಿಯೋದಲ್ಲಿ SSC GD 26,146 ಹುದ್ದೆಗಳಿಗೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೋ ಅವ್ರಿಗೆ ಅಡ್ಮಿಟ್ ಕಾರ್ಡ್ ಡೀಟೇಲ್ಸ್ ಬಂದಿದೆ. ಅದನ್ನ ಯಾವ ರೀತಿ ನೋಡೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರ್ಯಾರ್ದು ಈಗ ಮುಂಚೆನೆ ಸ್ಟೇಟಸ್ ಬಿಟ್ಟಿದ್ರು, ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡಲಿಕ್ಕೆ ಯಾರ್ಯಾರ್ದು ಅಡ್ಮಿಟೆಡ್ ಅಂತಂದ್ರೆ ಸಕ್ಸಸ್ಫುಲ್ ಆಗಿದೆನೋ ಅವ್ರು ಈ ಒಂದು ಆಲ್ ಟಿಕೆಟ್ನ ಚೆಕ್ ಮಾಡ್ಕೋಬಹುದು. ಹಾಗೆ ಯಾರ್ಯಾರಿಗೆ ಮೆಸೇಜ್ ಕೂಡ ಬಂದಿದೆ, ಇವತ್ತು ನಿಮ್ಮೊಂದು ಅಡ್ಮಿಟ್ ಕಾರ್ಡ್ ಡೀಟೇಲ್ಸ್ ಬಂದಿದೆ ನೋಡ್ಕೊಳ್ಳಿ ಅಂತೇಳಿ. ಹಾಗೆ ಇದನ್ನ ಯಾವ ರೀತಿ ನೋಡ್ಕೋಬೇಕಂತಂದ್ರೆ ವೆಬ್ ಅಡ್ರೆಸ್ ಬಂದ್ಬಿಟ್ಟು ssc.kkr.nic.in ಒಳಗಡೆ ಈ ಡೀಟೇಲ್ಸ್ ಎಲ್ಲ ಬರುತ್ತೆ. ಆದರೆ ಎಲ್ಲರೂ ಇವತ್ತು ಓಪನ್ ಮಾಡ್ತಿರೋ ಕಾರಣದಿಂದಾಗಿ ಅದು ಬಿಸಿ ಇದೆ, ಅದ್ರಲ್ಲಿ ನೋಡಕ್ ಆಗ್ತಿಲ್ಲ ನಿಮಗೆ. ಸೊ ಈಗ ನಾವು ಕೊಟ್ಟಿರುವಂತ ಲಿಂಕ್ ಮುಖಾಂತರ ಸಹ ನೀವು ನೋಡ್ಬೋದು. ಲಿಂಕ್ ಬಂದ್ಬಿಟ್ಟು ಈ ಯೂಟ್ಯೂಬ್ ಚಾನಲ್ ಒಂದು ಕೆಳಗಡೆ ಆ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಇಲ್ಲ ಅಂತಂದ್ರೆ ನಾನು ಇನ್ಸ್ಟಾಗ್ರಾಮ್ ಸ್ಟೋರಿ ಕೂಡ ಮೆನ್ಷನ್ ಮಾಡಿರ್ತೀನಿ. ಒಂದು ದಿನ ಮಟ್ಟಿಗೆ ಒಂದಿನ 2 ದಿನ ತನಕ ಇಟ್ಟಿರ್ತೀನಿ. ಅದರಲ್ಲಿ ಇನ್ಸ್ಟಾ ಬಂದ್ಬಿಟ್ಟು ಅದೇ ಮಂತು ನೇಷನ್ ಲವರ್ ಅಂತೇಳಿ ಅದೇ ಇದೇ ಹೆಸರಲ್ಲಿದೆ. ಸೊ ನೀವು ಅದರಲ್ಲಿ ಸಹ ಹೋಗಿ ನೋಡ್ಕೋಬಹುದು. ಈಗ ಆ ಲಿಂಕ್ ಓಪನ್ ಮಾಡಿದ್ಮೇಲೆ ಯಾವ ರೀತಿ ಅದನ್ನ ಚೆಕ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೈಡಲ್ಲಿ ನೋಡಿ ನೀವು ಬಂದ್ಬಿಟ್ಟು ನೋಡ್ತಾ ಇರ್ಬೋದು. ನೀವು ಆ ಲಿಂಕ್ ಮೇಲೆ ಓಪನ್ ಮಾಡಿದ ಕೂಡ ನಿಮಗೆ ಪಕ್ಕದಲ್ಲಿ ಅಲ್ಲಿ ಮೇಲ್ಗಡೆ ಕಾಣಿಸ್ತಿದೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕರ್ನಾಟಕ ಅಂಡ್ ಕೇರಳ ರೀಸನ್. KKR ಅಂತಂದ್ರೆ ಕರ್ನಾಟಕ ಹಾಗೆ ಕೇರಳ ರೀಸನ್ ಸಂಬಂಧಪಟ್ಟವ್ರಿಗೆ ಮಾತ್ರ ಈ ಒಂದು ವೆಬ್ ಅಡ್ರೆಸ್ ಆಗಿರುತ್ತೆ. ಸೊ ಅಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಎಕ್ಸಾಮಿನೇಷನ್ ರೋಲ್ ನಂಬರ್ ಹಾಗೆ ಡೇಟ್ ಆಫ್ ಬರ್ತ್ ಅಲ್ಲಿ ಮೆನ್ಷನ್ ಮಾಡಬೇಕು. ಮೆನ್ಷನ್ ಮಾಡಿಬಿಟ್ಟು ನೀವು ಇಲ್ಲೇ ಐ ಹ್ಯಾವ್ ನೋಟೆಡ್ ಇದು ಅಗ್ರಿ ಒಂದು ಸೆಲೆಕ್ಷನ್ ಇದು ಮಾಡಿಬಿಟ್ಟು ನೀವು ಚೆಕ್ ಎಕ್ಸಾಮಿನೇಷನ್ ಸ್ಟೇಟಸ್ನ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಬರುತ್ತೆ. ಅಕಸ್ಮಾತ್ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂತಂದ್ರೆ ನೀವು ಕೆಳಗಡೆ ಕೊಟ್ಟಿದ್ದಾರೆ ನಿಮ್ಮ ಒಂದು ಅಪ್ಲಿಕೇಶನ್ ಯಾವ ರೀತಿ ಹಾಕಿರ್ತಾರೋ ರಿಜಿಸ್ಟ್ರೇಷನ್ ಯಾವ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ನಿಮ್ಮ ಅಪ್ಪ ಮತ್ತೆ ನಿಮ್ಮ ಹೆಸರು ಹಾಕಿರ್ತಾರೋ ಅದೇ ರೀತಿ ನಿಮ್ಮ ಹೆಸರನ್ನ ಹಾಗೆ ಫಾದರ್ ನೇಮ್ನ ಹಾಗೆ ಡೇಟ್ ಆಫ್ ಬರ್ತ್ ಈ ಮೂರನ್ನು ಕರೆಕ್ಟಾಗಿ ಹಾಕಿದ್ರೆ ನಿಮ್ಮ ಒಂದು ರೋಲ್ ನಂಬರ್ ಇದೆಲ್ಲ ಓಪನ್ ಆಗುತ್ತೆ. ಇದನ್ನ ಹಾಕಿ ನೀವು ಚೆಕ್ ಎಕ್ಸಾಮಿನೇಷನ್ ಸ್ಟೇಟಸ್ ಅಂತ ಕೊಟ್ಮೇಲೆ ನಿಮಗೆ ಏನೇನು ಬರುತ್ತೆ ಅಂತಂದ್ರೆ ಅದರಲ್ಲಿ ಇಷ್ಟು ಗೊತ್ತಾಗುತ್ತೆ ನಿಮಗೆ. ನಿಮ್ಮ ಒಂದು ಹೆಸರು ಏನಿದೆ ಅದು ಬರುತ್ತೆ, ಅದಾದ ನಂತರ ರೋಲ್ ನಂಬರ್ ಬರುತ್ತೆ. ಸೊ ರೋಲ್ ನಂಬರ್ ಬರುತ್ತೆ, ಅದಾದ್ಮೇಲೆ ಡೇಟ್ ಆಫ್ ಬರ್ತ್ ಬರುತ್ತೆ, ಹಾಗೆ ರಿಜಿಸ್ಟ್ರೇಷನ್ ನಂಬರ್, ಹಾಗೆ ಎಕ್ಸಾಮ್ ಡೇಟ್ ಯಾವತ್ತಿದೆ ಅಂತೇಳಿ, ಹಾಗೆ ರಿಪೋರ್ಟಿಂಗ್ ಟೈಮ್ ಮತ್ತೆ ಯಾವ ಶಿಫ್ಟ್ ಅಲ್ಲಿ ನಿಮ್ಮ ಒಂದು ಎಕ್ಸಾಮ್ ಇದೆ ಅಂತೇಳಿ ತಿಳಿಸ್ಕೊಡ್ತಾರೆ. ಹಾಗೆ ಎಕ್ಸಾಮ್ ಸಿಟಿ ಕೂಡ ಗೊತ್ತಾಗುತ್ತೆ ಯಾವ ಒಂದು ಸಿಟಿಲಿ ಇದೆ ಅಂತೇಳಿ. ಇದರಿಂದ ಏನು ಬೆನಿಫಿಟ್ ಅಂತಂದ್ರೆ ನೀವು ಮುಂಚೆನೆ ಪ್ರಿಪೇರ್ ಆಗ್ಬೋದು ಅಡ್ವಾನ್ಸ್ ಆಗಿ ಹೋಗ್ಲಿಕ್ಕೆ ಅದೆಲ್ಲ. ಹಾಗೆ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅದು ಅಡ್ಮಿಟೆಡ್ ಅಂತ ನಿಮ್ಗೆ ಮುಂಚೆನೆ ಬಂದಿದೆ. ಸೊ ಇದರಲ್ಲಿ ಸಹ ನಿಮಗೆ ಕ್ಲಿಯರ್ ಆಗುತ್ತೆ. ಇಷ್ಟು ನಿಮ್ಮ ಒಂದು ಈ ಒಂದು ಅಡ್ಮಿಟ್ ಕಾರ್ಡ್ನ ಈ ರೀತಿ ನೋಡ್ಕೋಬಹುದು ಅಷ್ಟೇ. ಮುಂದಿನ ದಿನಗಳಲ್ಲಿ ಅಡ್ಮಿಟ್ ಕಾರ್ಡ್ ನಿಮಗೆ PDF ಅಲ್ಲಿ ಸಿಗುತ್ತೆ ನಿಮ್ಮ ಮೇಲಿಗಾಗಲಿ ಅಥವಾ ನಿಮ್ಮ ಒಂದು ನಿಮ್ಮ ಒಂದು ಲಾಗಿನ್ ID ಓಪನ್ ಮಾಡ್ಕೊಂಡು ಸಹ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದೆಲ್ಲ ಬರುತ್ತೆ. ಆಪ್ಷನ್ ಏನೇನಾಗುತ್ತೋ ಚೇಂಜ್ ನೋಡೋಣ. ಈಗ ನಿಮಗೆ ಒಂದು ಏನಂದ್ರೆ ಗೊತ್ತಾಗುತ್ತೆ ನಿಮ್ಮ ಒಂದು ರೋಲ್ ನಂಬರ್ ಹಾಗೆ ಎಕ್ಸಾಮ್ ಸಿಟಿ ಎಲ್ಲಿದೆ ಅಂತೇಳಿ. ಹಾಗೆ ಯಾರ್ಯಾರಿಗೆ ಗೊತ್ತಿರಲ್ಲ ಹೊಸದಾಗಿ ಅಂತ ಹುಡುಗರಿಗೆ ಈ ಮಾಹಿತಿನ ತಿಳಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಬೆಸ್ಟ್ ಆಫ್ ಲಕ್. ಜೈ ಹಿಂದ್.